ಪ್ರಶ್ನೆ ನಾನು ಕೇಳೋದು ನಿಮ್ಗೆ ಆಲ್ರೆಡಿ ಮುಟ್ಟಿರ್ಬೋದೇನೋ. ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಏನು ಅಂದರೆ ಡೆವಿಲ್ ಸಿನಿಮಾ ಪ್ರಚಾರದಲ್ಲಿ ಎಲ್ಲೂ ಕೂಡ ವಿನಯ್ ಗೌಡ ಅವರು ಕಾಣಿಸ್ಕೊಂಡಿಲ್ಲ, ಅದೇ ಮಾರ್ಕ್ ಸಿನಿಮಾದಲ್ಲಿ ಅದೇ ಕಾಣಿಸ್ಕೋತಾರೆ ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಮುಟ್ಟಿರ್ಬೋದು. ಸೊ ಏನು ಹೇಳ್ತೀರಾ ಮ್ಯಾಮ್? ಡೆವಿಲ್ ಸಿನಿಮಾನಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಒಂದು ಕಾರಣ ಇದೆ, ವಿಚ್ ಇಸ್ ಮೈ ಪರ್ಸ್ನಲ್, ವಿಚ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಪೀಪಲ್. ಮೈ ಗ್ರಾನಿ ವಾಸ್ ನಾಟ್ ವೆಲ್ ಆ್ಯಂಡ್ ಸ್ಟಿಲ್ ಶಿ ಇಸ್ ನಾಟ್ ವೆಲ್. ಅದನ್ನು ಐ ವಾಸ್ ದ ಒನ್ ಹೂ ವಾಸ್ ಟೇಕಿಂಗ್ ಕೇರ್. ಇವಾಗ ಎಲ್ಲರೂ ಫಾರಿನಲ್ಲಿ ಇದ್ದಿದ್ದರಿಂದ ಇವಾಗ ಎಲ್ಲರೂ ವಾಪಸ್ ಬಂದಿದ್ದಾರೆ, ಅಂದರೆ ಮೊಮ್ಮಕ್ಕಳಲ್ಲಿ. ಸೊ ದೇ ಆರ್ ಟೇಕಿಂಗ್ ಕೇರ್. ಆ್ಯಂಡ್ ಮಾರ್ಕ್ ಸಿನಿಮಾ ಪ್ರಮೋಷನ್, ಎಸ್, ವಿ ಲವ್ ಟು ಡೂ ಇಟ್. ನನ್ನ ಇಷ್ಟ, ಅದು ನಾನು ಮಾಡಬೇಕು ಅಂತ ನನಗಿಷ್ಟ, ಅಲ್ಲಿ ಹೋಗಬೇಕು ಅಂತ ನನಗಿಷ್ಟ, ಮಾರ್ಕ್ ಬಗ್ಗೆ ಮಾತಾಡಬೇಕು ಅಂತ ನನಗಿಷ್ಟ, ಮಾತಾಡಿದ್ದೀನಿ. ಐ ಡೋಂಟ್ ಥಿಂಕ್ ಸೊ. ಇವಾಗ ಹೇಗೆ ಕಾಮೆಂಟ್ಸ್ ಹಾಕೋವ್ರಿಗೆ, ಬೈಯೋವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯೋ, ನನ್ನ ಲೈಫ್ನಲ್ಲಿ ನನಗೂ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದಿದೆ. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡೋ ಒಂದು ಫ್ರೀಡಮ್ ನನಗಿದೆ ಅಂತ ಅನಿಸುತ್ತೆ. ಐ ಥಿಂಕ್ ಐ ವಿಲ್ ನಾಟ್ ಓನ್ಲಿ ನೌ, ಮಾರ್ಕ್ ರಿಲೀಸ್ವರೆಗೂ ನಾನು ಎಲ್ಲ ಇವೆಂಟ್ಗೂ ಹೋಗ್ತೀನಿ, ಪರ್ಫಾರ್ಮೆನ್ಸ್ ಮಾಡ್ತೀನಿ. ಐ ವಿಲ್ ಗಿವ್ ದ ಬೈಟ್ಸ್. ಮಾರ್ಕ್ ಬಗ್ಗೆ ನನಗೆ ಅಷ್ಟು ಗೌರವ ಇದೆ, ಆ್ಯಂಡ್ ಆ ಸಿನಿಮಾನೂ ಅಷ್ಟು ಚೆನ್ನಾಗಿದೆ, ಆ್ಯಂಡ್ ಐ ಡೆಫಿನೆಟ್ಲಿ ಬ್ಯಾಕ್ ಇಟ್ ಅಪ್.